ಸ್ನೇಹಿತರೆ, ಹುಬ್ಳಿಲಿ ಅನ್ಲೋಡ್ ಮಾಡಿಕೊಂಡು ಹೊರಟೆ. ಅಲ್ಲಿಂದ ಸೀದಾ ನನಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಹಾಲೆ 11 ಗಂಟೆ ಆಗಿತ್ತು ಗುರು. ಹುಬ್ಳಿ ಬಿಟ್ಟು ಧಾರವಾಡ ರೋಡ್ ಬರ್ತೀನಿ. ಸೆಂಟ್ರಲ್ಲಿ ರೋಡೆಲ್ಲ ರೆಡಿ ಆಗ್ತೈತೆ. ಸಿಕ್ಕಾಪಟ್ಟೆ ಧೂಳು ಗುರು. ಧಾರವಾಡ ರೋಡು ಬರೋ ರೋಡು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತೀನಿ. ನನಗೆ ಹೊಟ್ಟೆ ಸಿತ್ತು, ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಜೊತೆಗೆ ಅನ್ಲೋಡ್ ಹುಡುಗರು ಬಂದಿದ್ದರು. ಅಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಪಲಾವು ದೋಸೆ ತಿಂದೆ. ಚೆನ್ನಾಗಿತ್ತು ಮಾತ್ರ ಟೇಸ್ಟು. ಈ ಕಡೆ ಎಲ್ಲ ಫುಲ್ಲು ಮಲೆನಾಡಾದಂಗೆ ಆಗ್ಬಿಟ್ಟೈತೆ. ಒಂದು 5 ನಿಮಿಷನೂ ಬಿಡ್ತಲ್ಲ, ಅಷ್ಟು ಮಳೆ ಹುಯ್ತೈತೆ. ಅಲ್ಲಿಂದ ಸೀದಾ ಬಂದವನೇ ಬೆಳಗಾಮಿಗೆ ಬಂದೆ ಗುರು. ಗಾಡಿ ಹಾಕ್ದೇಟ್ಗೆ ಅರ್ಧ ಗಂಟೆಗೆಲ್ಲ ಅನ್ಲೋಡ್ ಮಾಡಿದ್ರು ಹುಡುಗರು. ಪಟ 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 ಅಂತ ಅನ್ಲೋಡ್ ಮಾಡಿದ್ರು. ನನ್ನ ಗಾಡಿಯೆಲ್ಲ ಅನ್ಲೋಡ್ ಆಯಿತು. ಅಲ್ಲಿಂದ ಸೀದಾ ಹೊರಟೆ ಗುರು. ಇಲ್ಲಿಂದ ಸೀದಾ ಬೆಂಗ್ಳೂರಿಗೆ ಹೋಗೋಣ. ನನಗೆ ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಲ್ಲಿ ಅರ್ಜೆಂಟು. ಅದಕ್ಕೋಸ್ಕರ ಹೊರಟೆ. ಆ ಹಿಂದೆ ಹುಡುಗರು ಇದ್ದರು, ಅಣ್ಣ ನಮ್ಮನ್ನು ಸ್ವಲ್ಪ ಹುಬ್ಳಿವರೆಗೂ ಬಿಟ್ಕೊಡೋಣ ದಯವಿಟ್ಟು ಅಂತ ಅಂದರು. ಇನ್ನೇನು ಮಾಡೋಣ, ಹೋಗ್ತೀನಲ್ಲ ಜೊತೆಗೆ ಬಂದರು ಬರ್ತಾರೆ ಬಿಡು ಅಂತ ಮಳೆ ಅಂತ ಕರ್ಕೊಂಡು ಹೋದೆ. ಯಾಕಂದರೆ ಬಸ್ಗಳು ಸಿಗಲ್ಲ. ನೋಡಿ ಬೆಳಗಾಂ ಹತ್ರ ಇದು ಮಿನಿ ವಿಧಾನಸೌಧ. ಇದು ನೋಡಿ ಹೆಂಗೈತೆ ವಿಧಾನಸೌಧ. ನಾನು ಬೆಂಗಳೂರಲ್ಲಿ ಮಾತ್ರ ಇರೋದು ವಿಧಾನಸೌಧ ಅನ್ಕೊಂಡೆ. ಇದೂ ಬೆಳಗಾಂ ಹತ್ರ ಇರೋದು ವಿಧಾನಸೌಧ. ಚೆನ್ನಾಗೈತೆ ಮಾತ್ರ ನೋಡೋಕ್ಕೆ. ಇದೂ ನಮ್ಮ ಬೆಂಗಳೂರಲ್ಲಿ ಹಂಗೈತೆ, ಇದು ಅದೇ ಥರ ಐತೆ ನೋಡಿ. ಇಲ್ಲಿಂದ ಮುಂದೆ ಬರ್ತೀನಿ. ಹುಡುಗರೆಲ್ಲ ಹುಬ್ಳಿ ಹತ್ರ ಬಂದೆ. ಹುಡುಗರೆಲ್ಲ ಇಳಿದ್ರು ನೋಡಿ. ಇವರೇ ಹುಡುಗರು ಪಾಪ ಅನ್ಲೋಡ್ ಮಾಡಿದವರು. ಅವರಿಗೆ ಫುಲ್ಲು ಖುಷಿ ಆಗೋಯ್ತು ಪಾಪ. ಹೆಂಗೋ ಇಲ್ಲಿವರೆಗೂ ತಂದುಬಿಟ್ನಲ್ಲ ಈ ಅಣ್ಣ ಅಂತ. ನೋಡಿ ಇವನೇ ಸೂಪ್ರೈಸರು ಅವ್ರಿಗೆಲ್ಲ. ಅಲ್ಲಿಂದ ಸೀದಾ ಮುಂದೆ ಬರ್ತೀನಿ. ಹೊಟ್ಟೆ ಸಿತಾಯಿತು. ಆಗಲೇ ನೈಟು 9 ಗಂಟೆ ಆಗೋಗಿತ್ತು. ಇದೇ ಹೋಟ್ಲಲ್ಲಿ ನಿಲ್ಲಿಸ್ದೆ ಗುರು. ನಿಲ್ಲಿಸಿ ಒಳ್ಳೆ ಚಿಕನ್ ಊಟ ತಿಂದು ಹಂಗೆ ಸೈಡ್ಗೆ ಹಾಕಿ ಪಾರ್ಕಿಂಗ್ ಇತ್ತು. ಪಾರ್ಕಿಂಗಲ್ಲಿ ಮನಿಕೊಂಡು ಬೆಳಗ್ಗೆ ಎದ್ದೆ ಗುರು. 8 ಗಂಟೆಗೆ ಇದ್ದಿದ್ದೀನಿ. ರಾತ್ರಿ 10 ಗಂಟೆ ಮನಿಕೊಂಡು. ಎಚ್ಚರಿಕೆನೇ ಆಗಿಲ್ಲ. ಅಷ್ಟೊಂದು ನಿದ್ದೆ ಬಂದುಬಿಟ್ಟೈತೆ ಗುರು. ಮಾತ್ರ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿಲೇ ನೋಡಿಲ್ಲ, ಇವಾಗಲೇ ಬಿಸಿಲು ನೋಡ್ತಾ ಇರೋದು. ಅಲ್ಲಿಂದ ಸೀದಾ ಹೊರಟೆ ಗುರು. ಹೊರಟವನೇ ನಮ್ಮ ಹಿರೂರು ಹತ್ರ ಬಂದೆ ಗುರು. ಹಿರೂರು ಹತ್ರ ಬಂದೆ. ಯಾಕೋ ಜಾಮ್ ಆಗಿಬಿಟ್ಟಿತ್ತು. ಆ ಜಾಮ್ನೆಲ್ಲ ಮುಗಿಸ್ಕೊಂಡು ಹಂಗೆ ಮುಂದೆ ಬರ್ತೀನಿ. ಯಾಕೆ ಹಿಂಗೆ ಜಾಮ್ ಆಗೈತೆ ಅಂತ ಗೊತ್ತಿರಲಿಲ್ಲ. ಆ ಜಾಮ್ನೆಲ್ಲ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದೆ ಗುರು. ನೋಡಿ ನಮ್ಮ ಬಾಂಬೆ ರೂಟ್ ಅಂತೂ ಯಾವಾಗಲೂ ಬ್ಯುಸಿಯಾಗಿರುತ್ತೆ. ಆ ಸೈಡ್ ಬ್ಯುಸಿಯಾಗಿರುತ್ತೆ, ಈ ಸೈಡು ಏನು ಬ್ಯುಸಿ ಇರೋಲ್ಲ. ಅಲ್ಲಿಂದ ಸೀದಾ ಸಿರಾತ್ ಹತ್ರ ಬರ್ತೀನಿ ಗುರು. ಪಾಪ ಯಾರೋ ನೈಟ್ ಟೈಮಲ್ಲಿ ಡಿವೈಡ್ರ್ ಹತ್ತಿಸ್ಬಿಟ್ಟು ನಿದ್ದೆಗಣ್ಣಲ್ಲಿ ಡಿವೈಡ್ರ್ ಹತ್ತಿಸಿ ಬಿದ್ದೋಗ್ಬಿಡೈತೆ ಆ ಲಾರಿ. ದಯವಿಟ್ಟು ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಮನೆಕೊಂಬಿಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಬಂದವನೇ ನೆಲಮಂಗಲ ಹತ್ರ ಬಂದೆ ಗುರು. ಇವತ್ತು ಬೇರೆ ಕನ್ನಡ ರಾಜ್ಯೋತ್ಸವ. ನನ್ನ ಗಾಡಿಗೆ ಬಾವುಟ ಬೇರೆ ಕಟ್ಟಬೇಕಾಗಿತ್ತು. ಅದಕ್ಕೋಸ್ಕರ ಜಲ್ದಿ ಹೋಗೋಣ ಅಂತ ನಮ್ಮ ಏರಿಯಾಗೆ ಹೊಂಟೆ. ಅಲ್ಲಿ ನೋಡಿದ್ರೆ ಆಗಲೇ ನಾವು ಬರೋ ಅಷ್ಟೊತ್ತಿಗೆ ಕನ್ನಡ ರಾಜ್ಯೋತ್ಸವ ಎಲ್ಲ ಮಾಡಿಬಿಟ್ಟವ್ರೆ ಗುರು. ನನಗಂತೂ ಖುಷಿ ಆಗೋಯ್ತು. ನನ್ನ ಗಾಡಿಗೂ ಮಚ್ಚ ನಿನ್ಗೆ ಬಾವುಟ ತಂದಿದ್ದೀವಿ ಅಲ್ಲಿ ಹಾಕೋ ಗಾಡಿಗೆ ಅಂತ ಹೇಳಿದ್ರು. ಅದಕ್ಕೆ ಈಗ ಮನೆ ಹತ್ರ ಹೋಗಿ ಹಾಕೊಬೇಕು ಗುರು. ಇವತ್ತು ನಂದು ಬೆಂಗಳೂರು ಟು ಹುಬ್ಳಿ ಟು ಬ್ಯಾಂಗ್ಳೂರು ದಿನಚರಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಸಪೋರ್ಟ್